ಸರ್ವಿಸ್ ನೆಪದಲ್ಲಿ ಗೋಲ್ಮಾಲ್, ಗ್ರಾಹಕರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಖದೀಮರು, ಕೊನೆಗೂ ಅಂಧರಾದ ಚಾಲಾಕಿಗಳು. ಸ್ವಚ್ಛತೆ ಹೆಸರಲ್ಲಿ ಶ್ರಮದಾನ, ಪುರಾತನ ಕಲ್ಯಾಣಿಗಳಿಗೆ ಬಂದ ಮರುಜೀವ, ವ್ಯಾಪಕ ಮೆಚ್ಚುಗೆ ಪಡೆದ ಎನ್ಎಸ್ಎಸ್ ಸ್ವಯಂ ಸೇವಕರು. ಉತ್ತಮ ಸಮಾಜಕ್ಕೆ ಗುಣಮಟ್ಟದ ಶಿಕ್ಷಣ ಅಗತ್ಯ, ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶಿಕ್ಷಕರ ಪಾತ್ರ ಮುಖ್ಯ, ಸಚಿವ ಎಂಸಿ ಸುಧಾಕರ್. ತೀವ್ರ ಕುತೂಹಲ ಮೂಡಿಸಿದ್ದ ಗ್ರಾಮ ಪಂಚಾಯಿತಿ ಚುನಾವಣೆ, ಶಾಂತಿಯುತವಾಗಿ ನಡೆದ ಮತದಾನ ಪ್ರಕ್ರಿಯೆ, ಉತ್ಸಾಹದಿಂದ ಮತ ಚಲಾಯಿಸಿದ ಗ್ರಾಮಸ್ಥರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ಹತ್ತಾರು ಹೈಫೈ ಗೃಹೋಪಯೋಗಿಗಳ ಸಾಮಗ್ರಿಗಳನ್ನು ಜನ ಉಪಯೋಗಿಸುತ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಚಾಲಾಕಿಗಳು ಉಚಿತ ಸರ್ವಿಸ್ ನೆಪದಲ್ಲಿ ಕಂಪನಿ ವಸ್ತುಗಳನ್ನು ಕದ್ದು ಕಳಪೆ ವಸ್ತುಗಳನ್ನು ಹಾಕಿ ಗೋಲ್ಮಾಲ್ ಮಾಡುತ್ತಿದ್ದ ಖದೀಮರು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಸ್ಪೆಕ್ಸ್ ಹಾಕ್ಕೊಂಡು ಅಮಾಯಕನಂತೆ ನಿಂತಿರೋ ಯುವಕ ವಿಡಿಯೋ ಮಾಡಲು ಬಿಡದೆ ಅವಾಚ್ಯ ಶಬ್ದಗಳಿಂದ ಬೈದು ತಪ್ಪಿಸಿಕೊಳ್ಳಲು ಯತ್ನಿಸ್ತಾ ಇದ್ದಂಥ ಚಾಲಾಕಿಗೆ ಯುವಕರಿಂದ ಬಿತ್ತು ಗೂಸಾಗಳು. ಇನ್ನೊಂದು ಕಡೆ ಕಂಪನಿ ಪ್ರಾಡಕ್ಟ್ಸ್ ಅಂತ ಸ್ಟಿಕ್ಕರ್ ಅಂಟಿಸಿ ಗ್ರಾಹಕರಿಗೆ ಮೋಸ ಮಾಡಲು ತಂದಿರುವಂಥ ಲೋಕಲ್ ಐಟಮ್ಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಅಷ್ಟಕ್ಕೂ ಇದೇನಪ್ಪ ಸ್ಟೋರಿ ಅಂತೀರಾ? ಪೊಲೀಸ್ ಠಾಣೆಯಲ್ಲಿ ಅಮಾಯಕರಂತೆ ಕುಳಿತಿದ್ದಾರಲ್ಲ ಅವರೇ ನೋಡಿ. IFB ಕಂಪನಿಯ ಸರ್ವಿಸ್ ಹೆಸರಿನಲ್ಲಿ ಗ್ರಾಹಕರಿಗೆ ಧೋಖಾ ಮಾಡ್ತಾ ಇದ್ದ ವ್ಯಕ್ತಿಗಳು. ಇವರ ಟೀಮ್ ಪಕ್ಕಾ IFB ಗ್ರಾಹಕರ ಡೇಟಾ ಕಲೆಕ್ಟ್ ಮಾಡಿ ವಾಷಿಂಗ್ ಮಿಷಿನ್ನು, ಫ್ರಿಜ್ಜು ಇನ್ನಿತರೆ ಸಾಮಗ್ರಿಗಳನ್ನು ಖರೀದಿ ಮಾಡಿದ ಗ್ರಾಹಕರಿಗೆ ಕರೆ ಮಾಡಿ ನಿಮಗೆ ಫ್ರೀ ಸರ್ವಿಸ್ ಇದೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಗ್ರಾಹಕರು ಫ್ರೀ ಅಲ್ವಾ, ಬಂದು ಮಾಡಿಕೊಡಿ ಎಂದ ತಕ್ಷಣ ಇವರ ಟೀಮ್ ಆಕ್ಟಿವ್ ಆಗಿ ಫೀಲ್ಡ್ಗೆ ಇಳಿಯುತ್ತೆ. ಸರ್ವಿಸ್ ನೆಪದಲ್ಲಿ ಗ್ರಾಹಕರ ಮನೆಗೆ ಭೇಟಿ ಕೊಟ್ಟು ನಿಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಅದು ಹೋಗಿದೆ ಇದು ಹೋಗಿದೆ ಅಂತ ಹೇಳಿ ಕಂಪನಿ ಪ್ರಾಡಕ್ಟ್ಗಳನ್ನು ಕಳ್ಳತನ ಮಾಡಿಕೊಂಡು ಲೋಕಲ್ ಪ್ರಾಡಕ್ಟ್ಗಳನ್ನು ಹಾಕಿ ಸಾವಿರಾರು ರೂಪಾಯಿ ಹಣ ಪಡೆದುಕೊಂಡು ಬರ್ತಾ ಇದ್ರು. 10 ದಿನ ಕಳೆದ ಮೇಲೆ ವಾಷಿಂಗ್ ಮಿಷಿನ್ ಮತ್ತೆ ರಿಪೇರಿಗೆ ಬರ್ತಾ ಇತ್ತು. ಗ್ರಾಹಕರು ಸರ್ವಿಸ್ ಮಾಡಿದ ವ್ಯಕ್ತಿಗಳಿಗೆ ಕರೆ ಮಾಡಿದ್ರೆ ಬಾಯಿಗೆ ಬಂದ ಹಾಗೆ ಬೈದು ನಂಬರ್ ಬ್ಲಾಕ್ ಮಾಡಿ ಬಿಡ್ತಿದ್ರು. ಇದರಿಂದ ಗ್ರಾಹಕರು IFB ಕಂಪನಿಗೆ ನೇರವಾಗಿ ನೂರಾರು ದೂರುಗಳನ್ನು ನೀಡಿದ್ರು ಅಂತ ಆರೋಪಗಳು ಕೇಳಿಬಂದಿವೆ. ಸುಮನ್ ಅಂತ ನನ್ನ ಹೆಸರು, ಭಕ್ತರಳ್ಳಿ, ಶಿಲ್ಘಾಟ್ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಮಗೆ ಒಂದು ಲೇಡಿ ಕಾಲ್ ಮಾಡಿ, IFB ವಾಷಿಂಗ್ ಮಿಷಿನ್ ಇದೆ ನಂದು, ಒಂದು ಲೇಡಿ ಕಾಲ್ ಮಾಡಿ 6 ಮಂತ್ಸ್ ಒನ್ಸು ಫ್ರೀ ಸರ್ವಿಸ್ ಇದೆ, ಫ್ರೀ ಸರ್ವಿಸ್ ಮಾಡಿಸ್ಕೊತೀರಾ ಅಂದರು. ನಾವು ಮಾಡಿಸ್ಕೊತೀರಿ ಅಂದ್ರಿ. ಮತ್ತು ಅವರು ಬೇರೆಯವ್ರ ನಂಬರ್ ಕೊಟ್ಟು ಆ ನಂಬರ್ಗೆ ಲೊಕೇಶನ್ ಅವರು ನನಗೆ ಮೆಸೇಜ್ ಮಾಡಿದರು. ಮೆಸೇಜ್ ಮಾಡಿ ಲೊಕೇಶನ್ ಕಳಿಸಿ ಅಂತಂದರು. ನಾನು ಲೊಕೇಶನ್ ಕಳಿಸಿದ್ದೆ. ಲೊಕೇಶನ್ ಕಳಿಸಿದಾಗ ಅವರು ಹೋದ ತಿಂಗಳು ನವೆಂಬರ್ 10ನೇ ತಾರೀಕು ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಮನೆಗೆ ಬಂದು ಸರ್ವಿಸ್ ಎಲ್ಲ ಮಾಡಿ ಲೋಕಲ್ ಪಾರ್ಟಿನೋ ಹಾಕ್ಬಿಟ್ಟು ಹೋಗಿದ್ದಾರೆ. ಹಾಕ್ಬಿಟ್ಟೋಗಿ ಮತ್ತು ಅಮೌಂಟು 1700 ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ. ಮತ್ತು 4700 ಇದು AMC ಮಾಡಿದ್ದೀನಿ. ಅಂದರೆ ಸರ್ವಿಸ್ ಫ್ರೀ ಸರ್ವಿಸ್ 1 ವರ್ಷ ಏನೋ ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ಅಷ್ಟು ಕೊಟ್ಟಿದ್ದೀನಿ. ಮತ್ತು ಅವ್ರು ಬಂದೋದಾಗಿಂದ ಮಿಷಿನ್ ವರ್ಕ್ ಆಗ್ತಿಲ್ಲ. ಅದಕ್ಕೆ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೆ. ಮಿಷಿನ್ ಸರಿಯಾಗಿ ವರ್ಕೇ ಆಗಲಿಲ್ಲ, ಆಗಿ ವರ್ಕ್ ಆಗಲಿಲ್ಲ. ಅದಕ್ಕೆ ಕಂಪ್ಲೇಂಟ್ ರೈಸ್ ಮಾಡಿದ್ದೆ ಅವತ್ತೇ. ಮಾರನೇ ದಿನ ಬಂದು ಚಂದನ್ ಅನ್ನೋರು IFB ಅವರು ಬಂದು ರೆಡಿ ಮಾಡಿಕೊಟ್ರು. ಆಗ ಅವ್ರು ಹೇಳಿದ್ದು ಇವರು ಲೋಕಲ್ ಅವರು ಬಂದು ಈ ಥರ ಫ್ರಾಡ್ ಮಾಡ್ತಾಯಿದ್ದಾರೆ ಅಂತ. ನಾನು ಆಗ ಕಂಪ್ಲೇಂಟ್ ರೈಸ್ ಮಾಡಿದ್ದೆ. ಆಗ ಕಂಪ್ಲೇಂಟ್ ರೈಸ್ ಮಾಡಿದಾಗಿಂದ ಮತ್ತೆ ತಿರ್ಗಿ ಅದೇ ನಾನು ಅವ್ರಿಗೆ ಕಾಲ್ ಮಾಡಿದರೆ ಕಾಲು ರಿಸೀವ್ ಮಾಡಲಿಲ್ಲ. ಮತ್ತು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು. ಮತ್ತು ನನಗೆ ಒಂದು ಸಲ ಕಾಲ್ ರಿಸೀವ್ ಮಾಡಿಬಿಟ್ಟು ಯಾಕೆ ಅಮೌಂಟ್ ಜಾಸ್ತಿ ತೊಗೊಂಡಿದ್ದೀರಾ, ಮತ್ತು ಈ ಥರ ಇದು ಮಾಡಿದ್ದೀರಾ ಅಂದರೆ ಕೆಟ್ಟ ಮಾತಲ್ಲೆಲ್ಲ ಬೈತಾ ಇದ್ದಾರೆ. ವಲ್ಗರ್ ಮಾತು, ಕೆಟ್ಟ ಮಾತಲ್ಲೆಲ್ಲ ಬೈತಾ ಇದ್ದಾರೆ. ಮತ್ತು ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಇವರು IFB ಹೆಡ್ ಅಂತೆ ಚಿಕ್ಕಬಳ್ಳಾಪುರದಲ್ಲಿ, ಅವರು ಕಾನ್ಫಿಡೆನ್ಸ್ ಹಾಕ್ಸಿ ಅವ್ರ ಹತ್ರ 1700 ರೂಪಾಯಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ IFB ಕಂಪನಿಯಿಂದ ವಿವೇಕಾನಂದ ಎಂಟರ್ಪ್ರೈಸಸ್ ಸರ್ವಿಸ್ ಚರಣ್ ಕುಮಾರ್ ಎಂಬುವರಿಗೆ ಫ್ರಾಂಚೈಸಿ ನೀಡಿದ್ದು, ಜಿಲ್ಲಾ ವ್ಯಾಪ್ತಿಯಲ್ಲಿ IFB ಕಂಪನಿಯ ಯಾವುದೇ ಪ್ರಾಡಕ್ಟ್ ಸಮಸ್ಯೆ ಇದ್ರೂ ಇವರಿಗೆ ಡೇಟಾ ಮೂಲಕ ಕಂಪ್ಲೇಂಟ್ ಬಂದು ಸಾರ್ವಜನಿಕರಿಗೆ ಸರ್ವಿಸ್ ನೀಡೋ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ತಿಳಿಯದೆ ಬೇರೆ ಯಾರೋ IFB ಕಂಪನಿಯ ಹೆಸರು ಹೇಳಿಕೊಂಡು ಗ್ರಾಹಕರಿಂದ ಹಣ ಪೀಕ್ತಾ ಇದ್ರು. ಇದರಿಂದ ಹಲವು ಗ್ರಾಹಕರಿಂದ ಕಂಪ್ಲೇಂಟ್ಗಳು ಬಂದಿದ್ವು.
ಇವರೆಲ್ಲರ ಸಮಸ್ಯೆಗಳಿಂದ ರೋಸಿ ಹೋಗಿದ್ದ ಚರಣ್ ಕುಮಾರ್ ಹೇಗಾದರೂ ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದ ತಂಡವನ್ನ ಹಿಡಿಯಬೇಕು ಅಂತ ಸ್ಕೆಚ್ ಹಾಕಿ ಶನಿವಾರ ಚಿಕ್ಕಬಳ್ಳಾಪುರ ನಗರದ ಗ್ರಾಹಕರ ಮನೆಗೆ ಬಂದಿದ್ದಾರೆ ಅಂತ ಮಾಹಿತಿ ತಿಳಿದು ಅವರನ್ನ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನನ್ನ ಹೆಸರು ಮಹೇಶ್ ಅಂತ. ನಾನು ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಸರ್ವಿಸ್ ಸೆಂಟ್ರ್ ಅಂದರೆ IFB ಸರ್ವಿಸ್ ಫ್ರಾಂಚೈಸಿನ ನಾನು ನಡೆಸ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾಯಿದೆ ಅಂದರೆ ಒಂದು 2 ಮಂತ್ಸಿಂದ ಈ ಥರ ಕಸ್ಟಮರ್ಗೆ ಅನ್ನೋನ್ ನಂಬರಿಂದ ಕಾಲ್ ಮಾಡೋದು, ಗೊತ್ತಿಲ್ಲದಿರೋ ನಂಬರಿಂದ ಕಾಲ್ ಮಾಡಿ ಒಬ್ಬ ಲೇಡಿ ಕೈಯಲ್ಲಿ ಮಾತಾಡಿಸಿ ಅಂದರೆ ನಮಗೆ ಏನಂತಂದರೆ ಒಂದು ಬ್ರ್ಯಾಂಡಿಂದ ಒಂದು ಸರ್ವಿಸ್ ಇರುತ್ತೆ. ಒಂದು ವಾಷಿಂಗ್ ಮಿಷಿನ್ ತೊಗೊಂಡ್ಮೇಲೆ ಎವ್ರಿ 6 ಮಂತ್ಗೆ ಒಂದು ಜನರಲ್ ಚೆಕಪ್ ಅಂತ ಇರುತ್ತೆ. ಇವ್ರು ಏನು ಮಾಡ್ತಾಯಿದ್ದಾರೆ ಅದನ್ನು ಪ್ಲಸ್ ಪಾಯಿಂಟ್ ಇಟ್ಕೊಂಡು ಲೋಕಲ್ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ ಫ್ರೀ ಸರ್ವಿಸ್ ಇದೆ ಅಂತ ಕಾಲ್ ಮಾಡ್ಕೊಂಡು ಹೋಗೋದು, ಕಸ್ಟಮರ್ ಹತ್ರ ಅಂದರೆ ಅದು ನಮ್ಮ ಬ್ರ್ಯಾಂಡೇ ಇರೋದಿಲ್ಲ, ಆ ಥರ ಬ್ರ್ಯಾಂಡ್ ಇಲ್ಲ ಮೆಟೀರಿಯಲ್ನ ಹಾಕೋದು. ಅಂದರೆ ₹1 ₹10 ಈ ಥರ ₹100 ₹1000 ಅಂದರೆ 1 to 3 ಅಮೌಂಟ್ ಇಸ್ಕೊಂಡು ಹೋಗೋದು. ಅದಾದ ನಂತರ ಇವ್ರ ಹತ್ರ ಇದು ಅದೋಗಿದೆ ಅಂತ 3000 4000 ದುಡ್ಡು ಇಸ್ಕೊಂಡು ಹೋಗೋದು. ಮತ್ತು 1 ವರ್ಷ ವ್ಯಾರಂಟಿ ಕೊಡ್ತೀವಿ ಅಂತ 4000 5000 ದುಡ್ಡು ಇಸ್ಕೊಂಡು ಹೋಗೋದು. ಈ ಥರ ದೊಡ್ಡದಾಗಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಏನಾಗ್ತಾ ಇದೆ ಅಂತಂದರೆ ಅವ್ರನ್ನ ನಾವು ಫೋನಲ್ಲಿ ಮಾತಾಡೋಕೆ ಹೋದರೆ ನಿಮಗೆ ಏನು ಮತ್ತು ಇನ್ನೊಂದೇನು ನಿಮ್ಮ ಕೈಯಲ್ಲಿ ಏನಾಗುತ್ತೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಏನಾಗುತ್ತೆ, ನಿಮ್ಮ ಕೈಯಲ್ಲಿ ಏನು ಮಾಡ್ಕೊತೀರಾ ಅಂದರೆ ನಾವು ಲೀಗಲಾಗಿ ಕೆಲಸ ಮಾಡೋಕ್ಕೂ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಈಗ ಈ ಥರ ಈ ಪ್ರಾಬ್ಲಮಿಂದ ಕಸ್ಟಮರ್ಸ್ಗೆ ಏನಾಗ್ತಾಯಿದೆ ಅಂದರೆ IFB ಮಿಷಿನ್ ತೊಗೊಳ್ಳೋದೇ ಬೇಡ, IFB ಮಿಷಿನ್ ತೊಗೊಂಡ್ರೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಸರ್ವಿಸು ಇದು ಬರ್ತಾರೆ, ಅದು ಅಷ್ಟು ದುಡ್ಡು ಇಸ್ಕೊಂಡು ಹೋಗ್ತಾರೆ, ಎಷ್ಟು ದುಡ್ಡು ಇಸ್ಕೊಂಡು ಹೋಗ್ತಾರೆ ಅಂತ ನೆಗೆಟಿವ್ ಆಗಿ ಇದಾಗ್ತಾಯಿದೆ. ಅದರಿಂದ ನಮಗೂ ಸ್ವಲ್ಪ ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಇದನ್ನು ಸರ್ ಇವರು ಯಾವ ರೀತಿ ಅಂತಂದರೆ ಕಸ್ಟಮರ್ಗೆ ಈಸಿಯಾಗಿ ಈಗ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಹಳ್ಳಿ ಕಡೆ ಕಸ್ಟಮರ್ನ ಟಾರ್ಗೆಟ್ ಮಾಡಿದ್ದಾರೆ. ಸಿಟಿ ಕಡೆ ಅಂದರೆ ಸ್ವಲ್ಪ ಮೆಚೂರ್ಡ್ ಇರ್ತಾರೆ ಕಸ್ಟಮರ್ಸು. ಹಳ್ಳಿ ಕಡೆ ಕಸ್ಟಮರ್ನ ಟಾರ್ಗೆಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಳ್ಳಿ ಕಡೆ ಕಸ್ಟಮರ್ ಹೌದಾ ನಮ್ಮ ಹುಡುಗನೋ ಇನ್ನೊಂದು ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಸಾಕು, ನಮ್ಮ ಹಳ್ಳಿ ಕಡೆ ಎಲ್ಲ ಬಂದ್ರಪ್ಪ ಸರ್ವಿಸ್ ಮಾಡ್ಕೊಂಡು ಹೋಗ್ರಿ. ಯಾಕಂದರೆ ರೆಗ್ಯುಲರಾಗಿ ನಾವು ಮಾಡ್ತಾ ಇದ್ದೀವಿ ಸರ್, 10 ಇಯರ್ಸಿಂದ ಸರ್ವಿಸ್ ಕೊಡೋದ್ರಿಂದ ಅವರೇ ಅದು ಅವ್ರ ಹುಡುಗರು ಅಂತ ಹೇಳ್ಬಿಟ್ಟು ಕರ್ಕೊಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಅವ್ರ ಹುಡುಗರು ಅಂತ ಕರ್ಕೊಳ್ಳೋದ್ರಿಂದ ಅಲ್ಲಿ ಅವರು ಅದನ್ನು ಪ್ಲಸ್ ಪಾಯಿಂಟ್ ಇಟ್ಕೊಂಡು ಈಗ ಕಸ್ಟಮರ್ ನಮ್ಗೆ ಏನು ಕರೀತಾರೆ ಅದನ್ನು ಪ್ಲಸ್ ಪಾಯಿಂಟ್ ಇಟ್ಕೊಂಡು ಅವ್ರ ಹತ್ರ ಅದೋಗಿದೆ ಇದೋಗಿದೆ ಚೆನ್ನಾಗಿ ಓಡೋ ಮಿಷಿನ್ ಹಾಳು ಮಾಡ್ಬಿಟ್ಟು ಹೋಗ್ತಾರೆ. ಈಗ ಅವ್ರು ಏನು ಮಾಡ್ತಾರೆ ಮತ್ತೆ ಅವ್ರಿಗೆ ನಿಮ್ಮ ಕಂಪ್ನಿಯವರೇ ಬಂದಿದ್ರು ಈ ಥರ ಮಾಡೋದ್ರು ಈ ಥರ ಇದು ಮಾಡಿದ್ರು ನೀವು ಫ್ರಾಡಾ ಅನ್ನೋ ಪಾರ್ಟ್ ಕಳ್ತನ ಅಂತಲ್ಲ ಸರ್, ಪಾರ್ಟ್ನ ಈಗ ಒರಿಜಿನಲ್ ಇರುತ್ತೆ. ಈಗ ಉದಾಹರಣೆ ಒಂದು ಕಂಪ್ನಿ ಬ್ರ್ಯಾಂಡು ಒರಿಜಿನಲ್ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಲೋಕಲ್ ಹಾಕೋದು. ಅದು ಸ್ವಲ್ಪ ದಿನ ಓಡುತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಆಗ 1 to 3 ದುಡ್ಡು ಮಾಡೋದು. ಸರ್ ಆಲ್ಮೋಸ್ಟ್ ನಮಗೆ ಗೊತ್ತಿದ್ದಂಗೆ ಒಂದು 500-600 ನಮ್ಮ ಹತ್ರ ಡಾಟಾ ಇದೆ. ಈಗ ನಮ್ಮ ಹತ್ರ ಈಗ ನಾವು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ದೊಡ್ಡಬಳ್ಳಾಪುರ ದೇವನಹಳ್ಳಿ ಈ ತಾಲೂಕನ್ನ ನಾವು ಮೇಂಟೈನ್ ಮಾಡೋದ್ರಿಂದ ನಮ್ಮ ಹತ್ರ ಒಂದು 20,000 ಪಾಪ್ಯುಲೇಷನ್ ಇದೆ. 20,000ದಲ್ಲಿ ನನ್ನ ಪ್ರಕಾರ ಇವರೊಂದು 2-3 ಸಾವಿರ ಪಾಪ್ಯುಲೇಷನ್ ಅಂತ ಈ ಥರ ಮಾಡಿ ಮೋಸ ಅಂತೂ ಮಾಡಿ ಸರ್. ಆ ಡೇಟಾನ ಯಾರು ತೊಗೊತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ಬಂದು ಕಂಪ್ಲೇಂಟ್ ಕೊಡ್ತಾರೆ ಸರ್. ಇವರು ಬಂದು ಈಗ ಆಲ್ರೆಡಿ ಪ್ರೆಸೆಂಟ್ ಕಸ್ಟಮರ್ ಪ್ಲೇಸಲ್ಲಿ ಅಟೆಂಡ್ ಮಾಡ್ತಾಯಿದ್ರು. ಅವ್ರು ಕಸ್ಟಮರ್ ಮಾಹಿತಿ ಕೊಟ್ಟರು, ಆ ಥರ ಟ್ರ್ಯಾಕ್ ಮಾಡಿ ನಾವು ಅವ್ರನ್ನ ಟ್ರ್ಯಾಕ್ ಮಾಡಿ ಕಸ್ಟಮರ್ಗೆ ಈ ಥರ ಟ್ರ್ಯಾಕ್ ಮಾಡಿ ಇಟ್ಕೊಂಡಿರೋದು ಸರ್. ಏನು ಮಾಡ್ತೀರಿ ಸರ್? ಈಗ ಪೊಲಿಟಿಷನಲ್ಲಿ ಕೂರಿಸಿದ್ದೀವಿ, ಅವರು ಏನೋ ವಿಚಾರಣೆ ಮಾಡ್ತಾ ಇದ್ದಾರೆ, ನೋಡೋಣ ಸರ್ ಮುಂದೆ ಏನಾಗುತ್ತೆ. ಇನ್ನು IFB ಕಂಪನಿಯ ಹೆಸರಿನಲ್ಲಿ ಗ್ರಾಹಕರಿಗೆ ಉಚಿತ ಸರ್ವಿಸ್ ಕೊಡೋದಾಗಿ ಮೋಸ ಮಾಡಿ ಗ್ರಾಹಕರಿಂದ ಲಕ್ಷಾಂತರ ರೂಪಾಯಿ ಹಣ ಪೀಕ್ತಾ ಇದ್ದ ಖತರ್ನಾಕ್ ತಂಡವನ್ನ ಚಿಕ್ಕಬಳ್ಳಾಪುರ ಸರ್ವಿಸ್ ಏಜೆಂಟ್ಗಳೇ ಹಿಡಿದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರಿಗೆ ಒಪ್ಪಿಸಿ ಪ್ರಕರಣ ದಾಖಲಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸುಮಾರು 180 ವರ್ಷಗಳ ಹಿಂದೆ ಪೂರ್ವಜರು ಜಲಮೂಲಗಳ ಶೇಖರಣೆ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲು ಸ್ಥಾಪಿಸಲಾಗಿದ್ದ ಕಲ್ಯಾಣಿಯನ್ನು ಶ್ರಮದಾನದ ಮೂಲಕ NSS ಸ್ವಯಂ ಸೇವಕರು ಮರುಜೀವವನ್ನ ನೀಡಿರುವುದು ಸಂತಸ ತಂದಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮೋಹನ್ ನಾಗೇಂದ್ರ ಅವರು ತಿಳಿಸಿದರು. ಸ್ವಚ್ಛ ಹಿ ಸೇವಾ ಅಭಿಯಾನದ ಅಂಗವಾಗಿ ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ NSS ಘಟಕ, ಯುವ ಸಬಲೀಕರಣ ಇಲಾಖೆ, ಭಾರತ ಸರ್ಕಾರ, NSS ಪ್ರಾದೇಶಿಕ ಕೇಂದ್ರ ಬೆಂಗಳೂರು, ರಾಜ್ಯ NSS ಕೋಶ, ಕರ್ನಾಟಕ ಸರ್ಕಾರ, NSS ಕೋಶ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮಂಚೇನಹಳ್ಳಿ ತಾಲೂಕಿನ ಜರಬಂಡಳ್ಳಿ ಗ್ರಾಮದ 180 ವರ್ಷಗಳ ಪುರಾತನ ಕಲ್ಯಾಣಿಗೆ ಶ್ರಮದಾನದ ಮೂಲಕ ಪುನಶ್ಚೇತನ ಅಭಿಯಾನಕ್ಕೆ ಚಾಲನೆ ನೀಡಿ ಜರಬಂಡಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮೋಹನ್ ನಾಗೇಂದ್ರ ಮಾತನಾಡಿದರು. 180 ವರ್ಷಗಳ ಹಿಂದೆ ಪೂರ್ವಜರು ಜಲಮೂಲಗಳ ಶೇಖರಣೆ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲು ಕಲ್ಯಾಣಿಯನ್ನ ನಿರ್ಮಾಣ ಮಾಡಲಾಗಿತ್ತು. ನಿರ್ವಹಣೆಯ ಕೊರತೆಯಿಂದ ಗಿಡಗಂಟೆಗಳನ್ನು ಮೈ ತುಂಬಿಕೊಂಡು ಅನಾಥವಾಗಿದ್ದ ಕಲ್ಯಾಣಿಯನ್ನ ಸ್ವಚ್ಛತೆ ಮತ್ತು ಶ್ರಮದಾನದ ಮುಖಾಂತರ ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ NSS ಸ್ವಯಂ ಸೇವಕರು ಮರುಜೀವವನ್ನ ನೀಡಿದ್ದಾರೆ.
ಎನ್ಎಸ್ಎಸ್ ಸ್ವಯಂ ಸೇವಕರ ಸೇವಾ ಮನೋಭಾವ ಸಂತಸ ತಂದಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮೋಹನ್ ರವರು ಹರ್ಷ ವ್ಯಕ್ತಪಡಿಸಿದರು. ಬೆಂಗಳೂರಿನ ಶೇಷಾದ್ರಿಪುರಂ ಫಸ್ಟ್ ಗ್ರೇಡ್ ಕಾಲೇಜಿನ ಎನ್ಎಸ್ಎಸ್ ಸೇವಾ ಕಾರ್ಯಕರ್ತರು ಅಂದರೆ ಎಲ್ಲ ಸ್ಟೂಡೆಂಟ್ಸ್, ಡಿಗ್ರಿ ಸ್ಟೂಡೆಂಟ್ಸು ಜರ್ಮಂಡಳ್ಳಿ ಗ್ರಾಮಕ್ಕೆ ಬಂದು ಸುಮಾರು 150 ವರ್ಷ ಹಳೆಯದಾದಂಥ ಕಲ್ಯಾಣಿನ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ನವೀನ್ ಕುಮಾರ್ ಕೆಎಸ್ ಮಾತನಾಡಿ, ಭಾರತ ದೇಶದ ಹೆಮ್ಮೆಯ ಸಾಂಸ್ಕೃತಿಕ ಪ್ರತೀಕ, ಪೂರ್ವಜರು ಮತ್ತು ರಾಜರ ಆಡಳಿತದಲ್ಲಿ ನಿರ್ಮಾಣವಾಗಿರುವ ಕಲ್ಯಾಣಿಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡುವುದು ನಮ್ಮ ಉದ್ದೇಶ ಮತ್ತು ಅವುಗಳ ಸಂರಕ್ಷಣೆಯ ಯುವಜನತೆಯ ಜವಾಬ್ದಾರಿಯಾಗಿದೆ. ಎನ್ಎಸ್ಎಸ್ ಸ್ವಯಂ ಸೇವಕರ ಸಹಕಾರದಿಂದ ಕಲ್ಯಾಣಿಗಳ ಸ್ವಚ್ಛತೆ ಮತ್ತು ಪುನಶ್ಚೇತನ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲು ಸಾಧ್ಯವಾಗುತ್ತಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಜರ್ಬಂಡಳ್ಳಿ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಹಾಗೂ ಗ್ರಾಮಸ್ಥರ ಸಹಯೋಗದಲ್ಲಿ ಸುಮಾರು 200 ವರ್ಷಗಳ ಹಿಂದೆ ನಿರ್ಮಿಸಿರ್ತಕ್ಕಂಥ ಕಲ್ಯಾಣಿ ಗಿಡಗಂಟೆಗಳನ್ನು ಮೈತಿಕೊಂಡು ಅನಾಥವಾಗಿತ್ತು. ಇತ್ತೀಚೆಗೆ ಭಾರತ ಸರ್ಕಾರದ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ರಾಜ್ಯ ಕಾರ್ಯಸಚಿವೆ ರಕ್ಷಾ ಖಡ್ಸೆ ತಮ್ಮ ಅಧಿಕೃತ ಟ್ವಿಟರ್ ಮೂಲಕ ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ಸಮರ್ಪಿತ ಪ್ರಯತ್ನಗಳಾದ ಸಮುದಾಯ ಸೇವೆ, ಹೆರಿಟೇಜ್ ಸಂರಕ್ಷಣೆ ಮತ್ತು ಪರಿಸರ ಸುಸ್ಥಿರತೆಯ ಕ್ಷೇತ್ರದಲ್ಲಿ ನೀಡುತ್ತಿರುವ ವಿಶೇಷ ಕೊಡುಗೆಗಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯವು ಯುವಕರ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಿ ಸಮಾಜ ಮತ್ತು ಪರಿಸರದ ಮೇಲಿನ ಹೊಣೆಗಾರಿಕೆಯನ್ನು ಸಾಕಾರಗೊಳಿಸುವ ಉದಾಹರಣೆಯಾಗಿದೆ ಎಂದು ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಆದಿನಾರಾಯಣ, ಮಿಥುನ್ ವಿಜಯಕುಮಾರ್ ಸೇರಿದಂತೆ ಸುಮಾರು 60 ಎನ್ಎಸ್ಎಸ್ ಸ್ವಯಂ ಸೇವಕರು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ದರು. ಒಟ್ಟಿನಲ್ಲಿ ಸ್ವಚ್ಛತೆಯ ಮತ್ತು ಶ್ರಮದಾನದ ಮುಖಾಂತರ ಪುರಾತನ ಕಾಲದ ಕಲ್ಯಾಣಿಗಳಿಗೆ ಮರುಜೀವ ನೀಡುವ ಕಾರ್ಯಕ್ಕೆ ಮುಂದಾಗಿರುವ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಕಾರ್ಯ ಮೆಚ್ಚುವಂತದ್ದು. ಸ್ವಚ್ಛತಾ ಅಭಿಯಾನದ ಮುಖಾಂತರ ಇನ್ನಷ್ಟು ಕಲ್ಯಾಣಿಗಳಿಗೆ ಮರುಜೀವ ನೀಡಲಿ ಎನ್ನುವುದೇ ನಮ್ಮ ಆಶಯ. ನಾಸಿರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸ್ನೇಹಿತರೆ,
ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಆರ್ಥಿಕವಾಗಿ ಹಿಂದುಳಿದ ಪ್ರದೇಶದಲ್ಲಿರುವ ಬಡ ಮಕ್ಕಳನ್ನು ಶೈಕ್ಷಣಿಕವಾಗಿ ಬಲಿಷ್ಠಗೊಳಿಸುವಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಪ್ರಮುಖವೋ ಅಷ್ಟೇ ಮುಖ್ಯವಾಗಿ ಮುಂದಿನ ಪೀಳಿಗೆಯ ದೇಶದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸ್ಥಾಪಿಸಿದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರಿಗೆ ಕೀರ್ತಿ ಸಲ್ಲುತ್ತದೆ ಎಂದು ಸಚಿವ ಎಂಸಿ ಸುಧಾಕರ್ ತಿಳಿಸಿದರು. ಚೇಳೂರು ತಾಲೂಕಿನ ಎನಿಗದಲೆ ನವೋದಯ ಶಾಲಾ ಆವರಣದಲ್ಲಿ ನಡೆದ 1998-99ನೇ ಸಾಲಿನ ದ್ವಿತೀಯ ಪಿಯುಸಿ ಅಲಿವಿನ್ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಸಮಾಗಮ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಸಚಿವ ಎಂಸಿ ಸುಧಾಕರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಡೀ ಪ್ರಪಂಚದಲ್ಲಿ ಗುರುಗಳಿಗೆ ತಲೆ ಬಗ್ಗಿಸಿ ನಮಸ್ಕರಿಸುವ ಸಂಸ್ಕೃತಿ ಇರುವುದು ಭಾರತ ದೇಶದಲ್ಲಿ ಮಾತ್ರ. ಅದಕ್ಕಾಗಿ ಪವಿತ್ರವಾದ ಭಾರತೀಯ ಸಂಸ್ಕೃತಿಯನ್ನು ಪ್ರಪಂಚದ ಎಲ್ಲಾ ದೇಶಗಳು ಅಪ್ಪಿಕೊಳ್ಳುತ್ತಿವೆ. ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳು ಇಲ್ಲದ ನೆಲೆಯಲ್ಲಿ ಶಿಕ್ಷಕರು ಅಕ್ಷರದ ಬೀಜವನ್ನು ಬಿತ್ತನೆ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ಈ ಶಾಲೆಗೆ ಪ್ರತಿ ವರ್ಷ 10 ಲಕ್ಷ ಹಣ ನೀಡುತ್ತಿದ್ದು ಸಾಕಾಗುತ್ತಿಲ್ಲ. ಪಿಯುಸಿಗೆ ಶಿಕ್ಷಕರ ಕೊರತೆ ಜೊತೆಗೆ ಸಿಬ್ಬಂದಿ ಕೊರತೆ ಇದ್ದು ಹೆಚ್ಚು ಅನುದಾನ ನೀಡಬೇಕಾಗಿದೆ. ಬೆಂಗಳೂರು ರೋಟರಿ ಸಂಸ್ಥೆಗಳಿಂದ ಸಹಾಯ ಮಾಡಿಸುವೆ ಎಂದರು. These institutions which was established way back, particularly this institution was established way back in 1987. From then this was established in this remote corner of our taluk of Chintamani, and today we have reached this far, and when we look back we see many people who have achieved. I just now I met some people who have done their IRS, some people have done their IPS, some people have done probably IAS, and many more in the civil services, and many more doctors have been there, engineers are there, and many more people who have achieved in the various fields of their interest. I think this is a very great moment for all the old students to come together and celebrate the days what they have spent here. Felicitate the teachers who have taught them, the non-teaching staff who have given them good food and who have taken care of them here during their stay here at that time. I think this is one thing what we get from an institution, and when we are ಕಳೆದ 10ನೇ ತರಗತಿಯಲ್ಲಿ ಟಾಪರ್ ಬಂದಿದ್ದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಸಮಾರಂಭಕ್ಕೂ ಮುನ್ನ ಸಚಿವರು 300ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟರು. ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲ್ಲೇಶ್ ಬಾಬು ಮಾತನಾಡಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ದೇಶ ಮುಂದುವರಿಯಲು ಶಿಕ್ಷಣ ಮುಖ್ಯವಾಗಿದೆ.
ಲೋಕಸಭಾ ಅಧಿವೇಶನದಲ್ಲಿ ಮಾತನಾಡಿ ವಿದ್ಯಾಲಯಕ್ಕೆ ಅನುದಾನಗಳನ್ನು ಕೊಡಿಸಲು ಗಮನ ನೀಡಬೇಕಾಗಿದೆ. ಅನುದಾನಗಳು ಹೆಚ್ಚಿಸಿ ಸವಲತ್ತುಗಳು ಒದಗಿಸಿಕೊಡಲು ಕೇಂದ್ರ ಸಚಿವರೊಂದಿಗೆ ಮಾತನಾಡಿ ಎಲ್ಲಾ ರೀತಿಯ ಸವಲತ್ತುಗಳು ನೀಡುತ್ತೇನೆಂದು ಭರವಸೆ ನೀಡಿದರು. ಹಳೆ ಟೀಚರ್ಸ್ಗೆ ಪೆನ್ಷನ್ ಇಲ್ಲ ಅಂತ, ಮತ್ತೆ ನಮ್ಮ ಅಶೋಕ್ ಅವರು ಪಕ್ಕದಲ್ಲಿ ಕೂತ್ಕೊಂಡಿದ್ದಾಗ ಬೇರೆ ಫೆಸಿಲಿಟೀಸ್ ಎಲ್ಲ ಮಾಡಬೇಕಾಗುತ್ತೆ ನಾವು ಅಂತ, ಮತ್ತೆ ಮಂತ್ರಿಗಳು ಹೇಳಿದ್ರು ಸ್ಪೋರ್ಟ್ಸ್ ಫೆಸಿಲಿಟೀಸ್ ಮಾಡಬೇಕು, ಹೊಸ ಬಿಲ್ಡಿಂಗ್ಸ್ ಮಾಡಬೇಕು ಅಂತ. I request Ashok to just draft one points so that I can raise it in the sessions, because another 15 days sessions is there. I think once it is raised in the session, it will become of much importance instead of me giving a letter to the HRD minister. It will be entered in the parliament. ಸಮಾರಂಭದಲ್ಲಿ ಬೆಂಗಳೂರು ಕಿದ್ವೈ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಆರ್ ರಾಮಚಂದ್ರ, ಅಲಿವಿನ್ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಶಿವಶರಣ್, ಡಾಕ್ಟರ್ ಅಶೋಕ್, ನವೋದಯ ಶಾಲೆಯ ಪ್ರಾಂಶುಪಾಲ ಟಿ ಪಳನಿವೇಲು, ಶಿಕ್ಷಕರು, ಸಿಬ್ಬಂದಿ ಹಾಜರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ತೀವ್ರ ಕುತೂಹಲ ಕೆರಳಿಸಿದ ಶಿಡ್ಲಘಟ್ಟ ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳಿಗೆ ಶಾಂತಿಯುತ ಮತದಾನ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ, ನಾಗಮಂಗಲ, ಹೊಸಪೇಟೆ ಹಾಗೂ ಭಕ್ತರಹಳ್ಳಿಯ 45 ಸ್ಥಾನಗಳಿಗೆ ನಡೆದ ಚುನಾವಣೆಗೆ 75%ಕ್ಕೂ ಅಧಿಕ ಮತದಾನ ದಾಖಲಾಗಿದೆ ಎಂದು ಅಂದಾಜಿಸಲಾಗಿದೆ. ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಿ ಮೀರಿ ಮತದಾನ ನಡೆದಿದ್ದು, ಮತಗಟ್ಟೆ ಕೇಂದ್ರಗಳ ಬಳಿ ಬಂದು ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್, ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಕಾರ್ಯಕರ್ತರು ತಮ್ಮ ತಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಮನವಿ ಮಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿ ಕಂಡುಬಂದಿತ್ತು. ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಗೆ ಅವಕಾಶ ನೀಡದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಭಕ್ತರಹಳ್ಳಿ, ಹೊಸಪೇಟೆ ಹಾಗೂ ಮಲಮಾಚನಹಳ್ಳಿ ಗ್ರಾಮ ಪಂಚಾಯಿತಿಗಳ ಮತಗಟ್ಟೆ ಕೇಂದ್ರಗಳಲ್ಲಿ ಮತದಾರರು ಉತ್ಸಾಹದಿಂದ ಸಾಲಾಗಿ ನಿಂತು ಮತದಾನ ಮಾಡುತ್ತಿದ್ದ ದೃಶ್ಯ ಕಂಡುಬಂತು. ತನುಶ್ರೀ ಅಂತ, ನಾನೀಗ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ನಮ್ಮೂರು ತಾದೂರು ಅಂತ. ಈ ತಾದೂರು ಗ್ರಾಮದಲ್ಲಿ ನಾನು ಮೊದಲನೇ ಬಾರಿಗೆ ಓಟ್ ಹಾಕ್ತಿದ್ದೀನಿ. ನಮ್ಮೂರನ್ನ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಕೇಳ್ಕೊತೀನಿ. ಅಂಥವ್ರಿಗೆ ಜಯಶೀಲರಾಗಿ ಬರಲಿ ಅಂತಲೂ ಕೇಳ್ಕೊತೀನಿ. ಎಷ್ಟೋ ಜನ ಓಟ್ ಹಾಕ್ತಿಲ್ಲ, ತುಂಬ ಜನ ದೂರದಿಂದ ಬರೋರೆಲ್ಲ ಓಟ್ ಹಾಕಲ್ಲ. ಅದರಿಂದ ಒಂದೊಂದು ಓಟು ತುಂಬ ಮುಖ್ಯ ಆಗುತ್ತೆ. ಸೊ ಎಲ್ಲರೂ ಬಂದು ಓಟ್ ಹಾಕಿದ್ರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ, ಅಭಿವೃದ್ಧಿ ಮಾಡೋರಿಗೆ ಒಂದು ಹುಮ್ಮಸ್ಸು ಅನ್ನೋದು ಬರುತ್ತೆ ಅಂತ ಕೇಳ್ತೀನಿ. ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ, ಡಾಕ್ಟರ್ ಶಶಿಧರ್ ಮುನಿಯಪ್ಪ, ಅಂಜಿನಪ್ಪ ಪುಟ್ಟು, ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಹಾಗೂ ಬಿಜೆಪಿ ಮುಖಂಡ ರಾಮಚಂದ್ರ ಗೌಡ, ಜೆಡಿಎಸ್ ಮುಖಂಡ ತಾದೂರು ರಘು ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಮತ ಯಾಚಿಸಿದರು. ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿ, ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳಿಗೆ ಶಾಂತಿಯುತ ಮತದಾನ ನಡೆದಿದ್ದು, ಅದಕ್ಕಾಗಿ ಎಲ್ಲ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಕ್ಷೇತ್ರದಲ್ಲಿ ಈ ದಿನ ಜಂಗಮಕೋಟೆ ಹೋಬಳಿಯ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಮನಮಾಚನಹಳ್ಳಿ ಗ್ರಾಮ ಪಂಚಾಯಿತಿ, ನಾಗಮಂಗಲ ಗ್ರಾಮ ಪಂಚಾಯಿತಿ ಮತ್ತು ಹೊಸಪೇಟೆ ಗ್ರಾಮ ಪಂಚಾಯಿತಿ, ಈ 4 ಗ್ರಾಮ ಪಂಚಾಯಿತಿಗಳಲ್ಲಿ ಈ ದಿನ ಚುನಾವಣೆ ನಡೆದಿದ್ದು, ಈ 4 ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ JDS ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಂದು ಆಶೀರ್ವಾದ, ಅವರ ಒಂದು ಶ್ರಮದಿಂದ ಇವತ್ತು 48 ಜನ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿ ಇವತ್ತು ಉತ್ತಮ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಇವತ್ತು ಪಕ್ಷದ ಪರವಾದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು 4 ಪಂಚಾಯಿತಿ ಇರ್ತಕ್ಕಂಥ ಮತದಾರರು ಇವತ್ತು JDS ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ NDA
ಮೈತ್ರಿ ಆದಮೇಲೆ ಇವತ್ತು ಎರಡೂ ಪಕ್ಷದವರು ಸೇರಿ ಇವತ್ತು ಈ 4 ಪಂಚಾಯತಿಗಳನ್ನ ಅಧಿಕಾರಕ್ಕೆ ತರಬೇಕಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಊರಿನಲ್ಲಿ ಯಾವುದೇ ಒಂದು ಗಲಾಟೆ ಇಲ್ದಿರ ಇವತ್ತು ಶಾಂತಿಯುತವಾಗಿ ಚುನಾವಣೆ ನಡೆದಿದೆ. ಆ ಕ್ಷೇತ್ರದ 4 ಗ್ರಾಮ ಪಂಚಾಯತಿ ಮತದಾರರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 8ರಿಂದ 15,000. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9900428841. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. प्यार की राह में चलना Because men will be men. Seagram's Imperial Blue packaged drinking water. ಜೀವನದಲ್ಲಿ ಸಾಧಕನಾಗಬೇಕೆಂಬ ಆಸೆ ಪಟ್ಟಿದ್ದ ಗ್ರಾಮಾಂತರ ಕ್ರಿಕೆಟ್ ಪ್ರೇಮಿಯೊಬ್ಬರು ಒಂದು ಸಂಸ್ಥೆ ಕಟ್ಟಿ ಈಗ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಈ ಕುರಿತು ಒಂದು ವರದಿ. ರಘುಕುಮಾರ್ ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ಪ್ರಯತ್ನ ಸುರಕ್ಷಿತ ಕ್ಯಾಪ್ಚರ್. ಇವಾಗ ಒಂಟಿ ಓಟ, ಎರಡನೇ ಓಟವನ್ನು ಕೂಡ ಸುಲಭವಾಗಿ ಪೂರ್ತಿಗೊಳಿಸಿದ. ಹೌದು ವೀಕ್ಷಕರೇ, ಭಾರತದಲ್ಲಿ ಯಾರು ತಾನೇ ಕ್ರಿಕೆಟ್ ಪ್ರೇಮಿ ಇರೋದಿಲ್ಲ ಹೇಳಿ.
ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿರುವ ಕ್ರೀಡೆ ಅಂದರೆ ಅದು ಕ್ರಿಕೆಟ್ ಮಾತ್ರ. ಹಳ್ಳಿಯಿಂದ ಹಿಡಿದು ಡೆಲ್ಲಿಯವರೆಗೂ ಕ್ರಿಕೆಟ್ ಗೊತ್ತಿರದವನಿಲ್ಲ. ಅಂತಹದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಹೊಸಳ್ಳಿ ಗ್ರಾಮದ ಯುವಕ ರಘು ಚಿಕ್ಕ ವಯಸ್ಸಿನಿಂದಲೇ ಕ್ರಿಕೆಟ್ ಮೇಲೆ ಹುಚ್ಚು ಪ್ರೀತಿಯನ್ನಿಟ್ಟುಕೊಂಡು ಹಳ್ಳಿಗಳಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸುತ್ತಿದ್ದ. ನಂತರ ಬೆಳೆದು RHL ಕ್ರಿಕೆಟ್ ಹಬ್ಬ ಎಂಬ ಹೆಸರಿನಲ್ಲಿ ತನ್ನ ಕನಸನ್ನು ಸಾಕಾರ ಮಾಡಿಕೊಂಡಿದ್ದಾನೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಇವರ ವತಿಯಿಂದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಈ ಹಿಂದೆ ಆಯೋಜಿಸಲಾಗಿತ್ತು. ಅಂದು ವಿಪರೀತ ಗಾಳಿ ಮಳೆಯಿಂದ ಕ್ರೀಡಾಂಗಣಕ್ಕೆ ಹಾಕಿದ್ದ ಲೈಟ್, ಪೆಂಡಲ್, ಸ್ಪೀಕರ್ಗಳು ಗಾಳಿ ಸಹಿತ ಮಳೆಗೆ ಬಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿತ್ತು. ಆದರೆ ಪಟ್ಟು ಬಿಡದ ರಘು ಈ ಕ್ರೀಡಾಕೂಟವನ್ನು ನಡೆಸಬೇಕೆಂದು ಹಲವು ತಿಂಗಳುಗಳಿಂದ ಅಂದುಕೊಂಡಿದ್ರು. ಈಗ ಕಾಲ ಕೂಡಿ ಬಂದಿದ್ದು ಶನಿವಾರ ಭಾನುವಾರ 2 ದಿನದಿಂದ ಹೊನಲು ಬೆಳಕು ಕ್ರೀಡಾಕೂಟ ನಡೆಯುತ್ತಿದ್ದು, ಇದಕ್ಕೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಸರ್, ನಾನೀಗಾಗಲೇ ವೇದಿಕೆಯಲ್ಲಿ ಹೇಳಿದಾಗೆ ಇಡೀ ನಮ್ಮ ಭಾರತ ಏನಿದೆ ಬೇರೆ ಬೇರೆ ಧರ್ಮ, ಜಾತಿ, ಭಾಷೆಗಳಲ್ಲಿ ವಿಂಗಡಣೆ ಆಗಿದ್ರೂ ಸಹ ಕ್ರಿಕೆಟ್ ಅನ್ನೋ ಒಂದು ಪದ, ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆ ಬರ್ತಿದ್ದಂಗೆ ಇಡೀ ಭಾರತ ಏನಿದೆ ಒಂದಾಗುವಂಥದ್ದು ನಾವು ಸುಮಾರು ದಶಕಗಳಿಂದ ನೋಡ್ಕೊಂಬರ್ತಾ ಇರೋಂತಹ ವಿಷಯ. ಅಂತಹ ಒಂದು ಕ್ರಿಕೆಟ್ನ ಇವತ್ತು ಬರೀ ಆಡ್ತಾ ಇರೋದಲ್ಲ ನಮ್ಮ ಹುಡುಗರು, ಎಲ್ಲ ಕಡೆ ಇಡೀ ನಮ್ಮ ದೇಶದ ಗಲ್ಲಿಗಳಲ್ಲಿ ಈ ಕ್ರಿಕೆಟ್ನ ಜೀವಿಸ್ತಾರೆ. ದೇ ಆರ್ ಲಿವಿಂಗ್ ದಿಸ್ ಕ್ರಿಕೆಟ್. ಸೊ ಆ ಥರ ಇರೋದ್ರಿಂದ ಕ್ರಿಕೆಟು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗ್ಬಿಟ್ಟಿದೆ. ಸೊ ಅಂಥ ಕ್ರಿಕೆಟ್ನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸಹೋದರ RHL ರಘು ಅದ್ಧೂರಿಯಾಗಿ ರಾಜ್ಯ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಸಣ್ಣ ಒಂದು ಸಹಾಯ ಮಾಡಿ ಜೊತೆ ನಿಂತಿದ್ದೀವಿ, ಅಷ್ಟು ಬಿಟ್ಟರೆ ಇದೆಲ್ಲದಕ್ಕೂ ಏನು ನಾವು ನೋಡ್ತಾ ಇದ್ದೀವಿ ಇವತ್ತು. ಇಂತಹ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಮ್ಮ ರಘು ಮಾತ್ರನೇ ಇದಕ್ಕೆಲ್ಲ ಸೂತ್ರಧಾರ. ಅವನಿಗೆ ಮತ್ತು ಅವನ ತಂಡಕ್ಕೆ ಮತ್ತು ಇಲ್ಲಿ ಆಡಕ್ಕೆ ಬಂದಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಆರೋಗ್ಯವನ್ನು ಕಾಪಾಡ್ಕೊಳ್ಳೋಂತಹ ಕೆಲಸ ಈ ಕ್ರೀಡೆಗಳಿಂದ ಆಗುತ್ತೆ. ಅದು ಕ್ರಿಕೆಟ್ ಮಾತ್ರ ಆಗಬೇಕು ಅಂತಿಲ್ಲ. ನಮ್ಮದು ಗ್ರಾಮೀಣ ಕ್ರೀಡೆಗಳಾದ ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಅಥವಾ ಬೇರೆ ಕ್ರೀಡೆಗಳಾದ ಫುಟ್ಬಾಲು, ಹಾಕಿ ಏನೇ ಆಡಿದ್ರೂ ಅವ್ರನ್ನ ಪ್ರೋತ್ಸಾಹ ಅಂತ ಮಾಡುವಂಥ ಕೆಲಸ ಸಮಾಜದಲ್ಲಿ ನಿಂತಿರೋ ನಮ್ಮಂಥವರೆಲ್ಲರೂ ಮಾಡಬೇಕು. ಕ್ರೀಡೆ ಬರೀ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಸಹ ಒಂದು ಆರೋಗ್ಯವನ್ನು ಕೊಡುವಂತಹ ಕೆಲಸ ಮಾಡುತ್ತೆ. ಸೊ ಅದಕ್ಕೋಸ್ಕರ ಕ್ರೀಡೆ ತುಂಬ ಇಂಪಾರ್ಟೆಂಟು. ಆ ಕ್ರೀಡೆ ಯಾರ್ಯಾರು ಒಳ್ಳೆಯವರು ಆಡ್ತಿದ್ದಾರೆ, ಬೇರೆ 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 ಒಂದು ಸಂದರ್ಭಗಳಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರದ ಯಾರು ಕ್ರೀಡಾ ಸಾಧಕರಿದ್ದಾರೆ ಅವ್ರ ಜೊತೆ ಎಲ್ಲ ನಿಂತ್ಕೊಳ್ಳೋ ಅಂತಹ ಕೆಲಸವನ್ನು ನಾವು ಅವತ್ತಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ, ಮುಂದೆ ಸಹ ಮಾಡ್ತೀವಿ ಸರ್. ಇನ್ನು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಆಯೋಜಿಸಿರುವ ಕ್ರೀಡಾಕೂಟಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಕ್ರೀಡಾ ತಂಡಗಳು ಭಾಗವಹಿಸಿದ್ದು, ಈ ಕ್ರೀಡಾಕೂಟವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಿಕ್ಕಬಳ್ಳಾಪುರ ನಗರದ ಸರ್ರಂಬಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದು, ಚಿಕ್ಕಬಳ್ಳಾಪುರ ಕ್ರಿಕೆಟ್ ಪ್ರೇಮಿಗಳ ಹೆಮ್ಮೆಗೆ ಪಾತ್ರವಾಗಿದ್ದು, ಇದರಲ್ಲಿ ಗೆದ್ದ ತಂಡಗಳಿಗೆ ಮೊದಲನೇ ಬಹುಮಾನವಾಗಿ 2,22,202 ರೂಪಾಯಿ, ಎರಡನೇ ಬಹುಮಾನ 1,11,111 ರೂಪಾಯಿ, ಸರಣಿ ಶ್ರೇಷ್ಠ ಆಟಗಾರನಿಗೆ ಸುಜುಕಿ ಬೈಕ್ ಮತ್ತು ಸರಣಿ ಆಲ್ರೌಂಡರ್ಗೆ 25,000 ಸ್ಯಾಮ್ಸಂಗ್ ಫೋನ್ ವಿತರಿಸಲಾಗುವುದು. ಈ ಥರ ಟೂರ್ನಮೆಂಟ್ ಮಾಡ್ತಿರೋದು ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಸೊ ನಂಗೆ ತುಂಬ ಖುಷಿ ಆಗ್ತಿದೆ. ಲಾಸ್ಟ್ ಟೈಮ್ ಮಾಡಿದಾಗ ಮಳೆಯಿಂದ ಎಲ್ಲ ಬಿದ್ದೋಗಿ ತುಂಬ ಹಾಳಾಗೋಗಿತ್ತು. ಆಗ ನಾನೇನು ಇಂಜರಿ ಇಲ್ಲ, ಇವತ್ತಲ್ಲ ನಾಳೆ ಮಾಡೋಣ ಅಂತ ಬಿಟ್ಟು ಖುಷಿಯಲ್ಲಿದ್ದೆ. ಈಗ ನನ್ನ ಖುಷಿ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಇದೆ. ಇಷ್ಟು ಅದ್ಧೂರಿಯಾಗಿ ಈವೆಂಟ್ನ ಮಾಡಿಕೊಟ್ಟಿದ್ದಾರೆ, ತುಂಬ ಖುಷಿ ಆಗ್ತಿದೆ, ಹೇಳೋಕ್ಕಾಗ್ತಿಲ್ಲ ಖುಷಿನ. ಬೈಕು ಮತ್ತು ಸ್ಮಾರ್ಟ್ ಫೋನು ಬಹಳ ದೊಡ್ಡ ಮಟ್ಟದ ಒಂದು ಅಮೌಂಟನ್ನು ಗೆದ್ದಿರೋರಿಗೆ ಒಂದು ಇದು ಕೊಡ್ತಾ ಇದ್ದಾರೆ, ಏನು ಹೇಳ್ತೀರಿ ಅವ್ರಿಗೆ? ಈಗ ಬೈಕ್ ಬಂದುಬಿಟ್ಟು ಭವನಿ ಸುಜುಕಿ ಚಿಕ್ಕಬಳ್ಳಾಪುರ ಅವ್ರ ಕಡೆಯಿಂದ ನಮಗೆ ಸ್ಪಾನ್ಸರಾಗಿ ಸಿಗ್ತಿದೆ. ಮತ್ತು SV ಕಮ್ಯುನಿಕೇಷನ್ ಕಡೆಯಿಂದ 24,000 ವರ್ತ್ ಮೊಬೈಲ್ಸು 2 ಮ್ಯಾನ್ ಆಫ್ ದ ಮ್ಯಾಚ್ಗೆ ಮತ್ತು ಬೆಸ್ಟ್ ಬೌಲರ್ಗೆ, ಬೆಸ್ಟ್ ಬ್ಯಾಟ್ಸ್ಮನ್ಗೆ 2 ಮೊಬೈಲ್ ಕೊಡ್ತಾರೆ. ಭವನಿ ಸುಜುಕಿಯಿಂದ ಬೆಸ್ಟ್ ಮ್ಯಾನ್ ಆಫ್ ದ ಸೀರೀಸ್ಗೆ ಬೈಕ್ ಕೊಡ್ತಿದ್ದೇವೆ. ಸೊ ಫಸ್ಟ್ ಪ್ರೈಸ್ 2,22,222, ಸೆಕೆಂಡ್ ಪ್ರೈಸ್ 1,11,111 ರೂಪಾಯಿ ಮೊದಲನೇ ಕೊಡ್ತಾಯಿದ್ದೀವಿ. ಈ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅವರ ಸಹಕಾರ ಯಾವ ರೀತಿ ಇದೆ ನಿಮಗೆ? ತುಂಬ ದೊಡ್ಡ ಮಟ್ಟದಲ್ಲಿ ಸರ್, ಅದು ನಾವು ಹೇಳೋಕ್ಕಾಗಲ್ಲ. ಸಹಕಾರ ಅನ್ನೋದಕ್ಕಿಂತ ನಮ್ಮ ಅಣ್ಣ ಅವರು, ಸೊ ಅವ್ರದ್ದೇ ಟೂರ್ನಮೆಂಟ್ ಮಾಡ್ತಿರೋದೇ ಅವ್ರದ್ದು.
ಸಹಕಾರ ಏನಿಲ್ಲ, ತುಂಬ ದೊಡ್ಡ ಮೊತ್ತಲ್ಲಿ ಸರ್, ಅವೆಲ್ಲ ಹೇಳೋಕ್ಕಾಗಲ್ಲ, ತುಂಬ ದೊಡ್ಡ ಮೊತ್ತಲ್ಲಿದೆ ಅವ್ರ ಮುಖಾಂತರ ನಮಗೆ ಸಹಕಾರ. ಮತ್ತು ಕಾಮೆಂಟರ್ಸು ಅಷ್ಟೇ ಸರ್, ತುಂಬ ಆಚೆ ಕಡೆಯಿಂದನೇ ಕರೆಸಿಕೊಂಡಿರ್ಸಲ್ಲ. ಎಷ್ಟು ಟೂರ್ನಮೆಂಟ್, ಎಷ್ಟು ಜನ ಆಟಗಾರರು ಇದರಲ್ಲಿ ಭಾಗಿಯಾಗ್ತಾರೆ ಸರ್? ಟೋಟಲ್ 24 ಮೂಲಭೂತ ಸೌಕರ್ಯಗಳೆಲ್ಲ ಕಲ್ಪಿಸಿದ್ದೀರಾ ಸರ್? 24 ತಂಡಗಳು ಭಾಗವಹಿಸಿದೆ. ಸೊ ರಾಜ್ಯದಿಂದ ಆಚೆ ಬಂದ ವರ್ತಡರ್ಗಳೇನಿದೆ ಅವ್ರಿಗೆಲ್ಲ ರೂಮ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ನಿನ್ನೆ ಬಂದಿರೋರು ಇದ್ದಾರೆ, ಬೆಳಗ್ಗೆ ಬಂದಿರೋರು ಇದ್ದಾರೆ, ಆಲ್ರೆಡಿ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಬರೋರಿಗೆ ಏನು ತೊಂದರೆ ಇಲ್ದಿರ ನಮ್ಮ ಕಡೆ RHL ಕ್ರಿಕೆಟ್ ಫೆಸ್ಟಿವಲ್ ಕಡೆಯಿಂದ ಎಲ್ಲ ಸೌಕರ್ಯ ಕರೆಕ್ಟಾಗಿದೆ ಸರ್. ಇನ್ನು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಆಯೋಜಿಸಿರುವ ಕ್ರೀಡಾಕೂಟದಲ್ಲಿ ಕ್ರೀಡಾಭಿಮಾನಿಗಳು ಉತ್ಸಾಹದಿಂದ ನೋಡುತ್ತಿದ್ದು, ಭಾನುವಾರ ರಾತ್ರಿ 12 ಗಂಟೆವರೆಗೂ ಪಂದ್ಯಾವಳಿಗಳು ನಡೆಯಲಿವೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲೆ ಗ್ರಾಮದ BGS ಶಾಲೆಯಲ್ಲಿ ಮಕ್ಕಳಿಂದ ಚಿಣ್ಣರ ಸಂತೆಯನ್ನು ಏರ್ಪಡಿಸಲಾಗಿತ್ತು. ರಾಜ್ಯದ 31 ಜಿಲ್ಲೆಗಳಲ್ಲಿಯೂ ಈ ವಿನೂತನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಚನಬಲೆ ಶ್ರೀನಿವಾಸ್, ರಾಜ್ಯದ 31 ಜಿಲ್ಲೆಗಳಲ್ಲಿಯೂ ಈ ರೀತಿಯ ಕಾರ್ಯಕ್ರಮವನ್ನು ನಡೆಸಿಲ್ಲ. ಇಂದು ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ಹಳ್ಳಿಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು, ಗಿಡಮರಗಳನ್ನು ಬೆಳೆಸಬೇಕು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು, ಕ್ರೀಡೆಯನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು, ಗ್ರಾಮೀಣ ಭಾಗದಲ್ಲಿ ಉತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ತೆರೆಯಬೇಕೆಂಬ ಸದುದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂತಹ ವಿನೂತನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮಾದರಿ ಶಾಲೆಯಾಗಿ ಹೊರಹೊಮ್ಮಿದೆ ಎಂದರು. ಸಂತೆಯಲ್ಲಿ ಚಿಣ್ಣರ ವ್ಯಾಪಾರ ಜ್ಞಾನ ಕಂಡು ಪ್ರತಿಯೊಬ್ಬರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ BGS ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಗಂಗಾಧರ್, ಬೋರಯ್ಯ, ಶಾಲೆಯ ದೈಹಿಕ ಶಿಕ್ಷಕರಾದ CK ಚನ್ನಕೇಶ್ವ ಹಾಗೂ ವಿದ್ಯಾಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ದೊಡ್ಡಬಳ್ಳಾಪುರ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಹಾಗೂ RSS ಮುಖಂಡರು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬಾಂಗ್ಲಾ ಹಿಂದೂಗಳನ್ನು ರಕ್ಷಿಸಿ, ರಕ್ಷಿಸಿ, ಬಾಂಗ್ಲಾ ಮುಸಲ್ಮಾನರಿಗೆ, ಬಾಂಗ್ಲಾ ಸರ್ಕಾರಕ್ಕೆ, ಬಾಂಗ್ಲಾ ಮುಸಲ್ಮಾನರಿಗೆ, ಬಾಂಗ್ಲಾ ಮುಸಲ್ಮಾನರಿಗೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರದಲ್ಲಿ ಪ್ರಸಿದ್ಧ ನಾಗರ ಕೆರೆಯ ಕಟ್ಟೆಯ ಮೇಲೆ ನಿರ್ಮಾಣಗೊಂಡ ಮೊಟ್ಟ ಮೊದಲ ಬಾರಿಗೆ ಶ್ರೀ ಓಂ ಶಕ್ತಿ ದೇವಸ್ಥಾನದ ನೂತನ ಶ್ರೀ ಓಂ ಶಕ್ತಿ ದೇವಿ ಸಿರಬಂದ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕುಂಭಾಭಿಷೇಕ ಮಹೋತ್ಸವ ನೆರವೇರಿತು. 3 ದಿನಗಳ ಕಾಲ ನಡೆದ ದೈವಿ ಕಾರ್ಯಗಳು ಮುಕ್ತಾಯಗೊಂಡು ನೂರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಫ್ರೀ
ಫ್ರೀ ಸರ್ವಿಸ್ ನೆಪದಲ್ಲಿ ಗೋಲ್ಮಾಲ್, ಗ್ರಾಹಕರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಖದೀಮರು, ಕೊನೆಗೂ ಅಂಧರಾದ ಚಾಲಾಕಿಗಳು. ಸ್ವಚ್ಛತೆ ಹೆಸರಲ್ಲಿ ಶ್ರಮದಾನ, ಪುರಾತನ ಕಲ್ಯಾಣಿಗಳಿಗೆ ಬಂದ ಮರುಜೀವ, ವ್ಯಾಪಕ ಮೆಚ್ಚುಗೆ ಪಡೆದ ಎನ್ಎಸ್ಎಸ್ ಸ್ವಯಂ ಸೇವಕರು. ಉತ್ತಮ ಸಮಾಜಕ್ಕೆ ಗುಣಮಟ್ಟದ ಶಿಕ್ಷಣ ಅಗತ್ಯ, ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶಿಕ್ಷಕರ ಪಾತ್ರ ಮುಖ್ಯ, ಸಚಿವ ಎಂಸಿ ಸುಧಾಕರ್. ತೀವ್ರ ಕುತೂಹಲ ಮೂಡಿಸಿದ್ದ ಗ್ರಾಮ ಪಂಚಾಯಿತಿ ಚುನಾವಣೆ, ಶಾಂತಿಯುತವಾಗಿ ನಡೆದ ಮತದಾನ ಪ್ರಕ್ರಿಯೆ, ಉತ್ಸಾಹದಿಂದ ಮತ ಚಲಾಯಿಸಿದ ಗ್ರಾಮಸ್ಥರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.